ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂನಲ್ಲಿ 100 ಕೋಟಿಗಿಂತ ಹೆಚ್ಚು ಬೆಲೆ ಬಾಳುವಂತಹ ಆಸ್ತಿ ಇದು. ಬೆಂಗಳೂರಿನ ನಂದಿನಿ ಲೇಔಟ್ನ ಸರಸ್ವತಿಪುರ ಮುಖ್ಯ ರಸ್ತೆಯಲ್ಲಿರುವ ಸರ್ವೆ ನಂಬರ್ 1ರಲ್ಲಿ 1 ಎಕರೆ 1 ಗುಂಟೆ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿಕೊಂಡಿರುವ ಭೂಗಳ್ಳರು. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಇವತ್ತು ರಾಜಧಾನಿ TV ವಾಹಿನಿಯಲ್ಲಿ ಮಂಜುನಾಥ್ ಅವ್ರನ್ನ ಈಗಾಗಲೇ ನಾವು ಮಾತಾಡ್ಸಿದ್ದೀವಿ. ನಂದಿನಿ ಲೇಔಟ್ನ ಸರಸ್ವತಿಪುರ ಮುಖ್ಯ ರಸ್ತೆಯಲ್ಲಿ ಏನು 126 ಆ ಹೆಸರುಗಳನ್ನಿಟ್ಕೊಂಡು ಸರ್ಕಾರಿ ಜಾಗವನ್ನು ಇವತ್ತೇನು ಅಕ್ರಮವಾಗಿ ವಶಪಡಿಸ್ಕೊಂಡು ಅಲ್ಲಿ ಕಟ್ಟಡವನ್ನು ನಡೀತಾ ಇರುವಂಥ ಒಂದು ಪ್ರಯಾಸನದ ಬಗ್ಗೆ ಇವತ್ತು ನಮ್ಮ ಜೊತೆ ಇದ್ದಾರೆ KRS ಪಕ್ಷದ ಒಬ್ಬ ಸೇನಾನಿ ಬಾಲಕೃಷ್ಣ ಅಂತೇಳಿ. ಅವರೇ ದಯಮಾಡಿ ಪರಿಚಯ ಮಾಡಿಸ್ಕೊಳ್ಬೇಕು ನಮ್ಮ ವಾಹಿನಿಗೆ. ನಮಸ್ಕಾರ. ನನ್ನ ಹೆಸರು ಆರ್ ಬಾಲಕೃಷ್ಣ ಅಂತ. ನಾವು KRS ಪಟ್ಟಿ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ಅಧ್ಯಕ್ಷ. ನಾವು ನಮ್ಮಲ್ಲಿ ಗಮನಕ್ಕೆ ಬಂದಾದ ಮೇಲಿಂದ ಈ ಜಾಗದ ಬಗ್ಗೆಯಲ್ಲಿ ಹೋರಾಟಕ್ಕೆ ನಾವು ಇಳಿದ ಮೇಲೆ ನಮಗೆ ಆಳವಾಗಿ ಗೊತ್ತಾಯಿತು, ಇದು 126 ಸರ್ವೆ ನಂಬರ್ 1 ಅಂತ ನಮಗೆ ಮಾಹಿತಿ ತೊಗೊಂಡು ನಾವು ಮಾಹಿತಿ ತೊಗೊಳ್ಳದೆ ನಾವು ಮಾತಾಡೋದು ತಪ್ಪಾಗುತ್ತೆ ಅಂತ ಅಂದ್ಬಿಟ್ಟು ಫಸ್ಟು ನಾವು BDAಗೆ ಹೋದೋ. BDAದಲ್ಲಿ ಎಲ್ಲ ಕೇಳಿದಾಗ ಅದು 126 ಅಂತ ಅಂದ್ಬಿಟ್ಟು NOC ಕೊಟ್ಬಿಟ್ಟಿದ್ರು. ಅದನ್ನು ನಾವು ಕೇಳಿ ಪ್ರಶ್ನೆ ಮಾಡಿ ಅವ್ರಿಗೆ ಎಲ್ಲ ತೆಗೆದಾದ್ಮೇಲಿಂದ ಅದು ಸರ್ವೆ ನಂಬರ್ 1 ಅಂದ್ಬಿಟ್ಟು ತಿರ್ಗಾ ಕೊಟ್ಟಿರೋದನ್ನ NOCನ ಹಿಂಪಡೆಯಲೇ ಆಯಿತು. ಅದು ಆವಾಗ ಬಂದು ಅವ್ರಿಗೆ ಇದು 126 ಸರ್ವೆ ನಂಬರ್ 1 ಅಂತ ಅಂದ್ಬಿಟ್ಟು ಅವ್ರಿಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಆ ಕೊಟ್ಟಾದ್ಮೇಲಿಂದ ಅವ್ರು ಏನು ಮಾಡಿದ್ರು, ನಮಗೆ ಇದು 126 ಅಂತ ಹೇಳ್ಬಿಟ್ಟು ಅವ್ರು ಕೋರ್ಟ್ಗೆ ಹೋಗಿದ್ದಾರೆ. ಆ ಕೋರ್ಟ್ಗೆ ಹೋಗಿ ಕೋರ್ಟಲ್ಲೂ ಕೂಡ ಅವ್ರು 126 ಅಂತಲೇ ಫೈಟ್ ಮಾಡ್ತಾ ಇರೋದು ಬರುತ್ತೆ. ಅದು ಸರ್ವೆ ನಂಬರ್ 1 ಆ ಜಾಗದಲ್ಲಿ ನಾವು ಕೂತಿದ್ದೀವಿ ಅಂತ ಯಾವತ್ತೂ ಹೇಳಿದವರಲ್ಲ. ಬಾಲಕೃಷ್ಣ ಅವರೇ, ಒಂದೇ ಒಂದು ವಿಷಯ, ಈಗ ಅವರು ಹೇಳಿದ್ರು, ಮಂಜುನಾಥ್ ಅವರು ಕೂಡ ಹೇಳಿದ್ರು, 126, 127, 128 ಈಗಾಗಲೇ ಡೆವಲಪ್ಡ್ ಏರಿಯಾ, ಅಲ್ಲಿ ಈಗಾಗಲೇ ಕಟ್ಟಡಗಳಿರುವಂಥ ಆ ಪೂರ್ತಿ ನಿವೇಶನದಾರರು ಅಲ್ಲಿ ಕಟ್ಟಡವನ್ನು ಕಟ್ಕೊಂಡು ಅಲ್ಲಿ ವಾಸಿಯಾಗಿ ಇದ್ದಾರೆ. ಅದು ನಕ್ಷೆನೂ ಇದೆ, ನಕ್ಷೆನೂ ಕೂಡ ಅವರು ಕೊಟ್ಟಿದ್ದಾರೆ. ನಾನು ಹೇಳ್ತಿರೋದು ಈ ಹೆಸರಿನಲ್ಲಿ ಇವತ್ತು ನಡೀತಾ ಇರುವಂಥ ಈ ಒಂದು ಸರ್ವೆ ನಂಬರ್ 1 ವಿಚಾರ. ಅದು ಸರ್ವೆ ನಂಬರ್ 1 ಬಂದ್ಬಿಟ್ಟು ಅದು ಸರ್ಕಾರಿ ಜಾಗ ಅಂತಾನೆ ಅವತ್ತಿಂದನೂ ಇವತ್ತೂ ನಕ್ಷೆ ಒಳಗೆ ಅದು ಸರ್ವೆ ನಂಬರ್ 1 ಅಂತಾನೆ ಬರ್ತಿದೆ. ನಮ್ಮ ಹತ್ರ ಎಲ್ಲ ದಾಖಲಾತಿಗಳಿದೆ. ಅದು ಲಾಸ್ಟ್ ಟೈಮಲ್ಲಿ ಒಂದು 20 ದಿವಸನೇ ಆಯ್ತಾ ಬಂತು. ಗೋಪಾಲ ಹತ್ರ ನಾವು ಕೂಡ ಹೋಗಿದ್ದೋ, ಶಾಸಕರ ಹತ್ರ ಹೋಗಿದ್ದೋ. ಶಾಸಕರ ಹತ್ರ ಹೇಳಿದೋ, ಸರ್ ತಮ್ಮನ್ನ ಭೇಟಿ ಆಗಬೇಕು ಅಂತ ಹೇಳಿದೋ. ಅವ್ರು ಹೇಳಿದ್ರು, ಇಲ್ಲ ಒಂದು ಕೆಲಸ ಮಾಡಿ ಬಾಲಣ್ಣರೆ, ಆಫೀಸ್ಗೆ ಬನ್ನಿ ಮಾತಾಡೋದು ಅಂತಂದ್ರೆ, ಸರಿ ಆಫೀಸ್ ಹತ್ರ ಹೋಗೋದ್ರೊಳಗಡೆ ಅವರು ಸ್ವಲ್ಪ ಗಣೇಶನ ಫಂಕ್ಷನ್ ಇತ್ತು. ಹಂಗಾಗಿ ಅವ್ರೇನು ಮಾಡಿದ್ರು, ತರಾತುರಿಯಲ್ಲಿ ಹೋಗಿದ್ರು. ಆಮೇಲೆ ನಾನೇ ಫೋನ್ ಮಾಡಿದೆ, ಎಲ್ಲಿದ್ದೀರಾ ಸರ್ ಅಂತಂದೆ. ಈ ಥರ ಮನೇಲೇ ಇದ್ದೀನಿ ಬಾಲಣ್ಣ, ಇವೆಲ್ಲ ಅರ್ಜೆಂಟ್ ಪ್ರೋಗ್ರಾಮ್ಗಳಿದೆ, ಒಂದು 2-3 ಪ್ರೋಗ್ರಾಮ್ ಮುಗಿಸ್ಕೊಂಡು ಬಂದು ತಮಗೆ ಭೇಟಿ ಆಗ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು 2 ಗಂಟೆ 2:30 ಕರೆದ್ರು. ನಾನು ಮಂಜುನಾಥ್ ಇಬ್ಬರು ಹೋದೋ. ಅವ್ರಿಗೆ ಯಾವ ಥರ ಬೇಕು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಾದ್ಮೇಲಿಂದ ಒಂದು ಡಾಕ್ಯುಮೆಂಟ್ಸ್ ಕೇಳಿದ್ರು. ಅವ್ರಿಗೂ ಕೂಡ ಒಂದು ಡಾಕ್ಯುಮೆಂಟ್ಸ್ ಕೊಟ್ಟು ಬಂದಿದ್ವಿ. ಅದು 126 ರಾಘು ರೆಡ್ಡಿದೆ ಅಲ್ಲ ಅಂತ ಅಂದ್ಬಿಟ್ಟು ಆರ್ಡರ್ಸ್ ಆಗಿರೋಂಥ ಕಾಪಿನೇ ಕೊಟ್ಟು ಅವ್ರಿಗೆ. ಏನು ಹೇಳ್ತಾರೆ ಶಾಸಕರು ಹೇಳಿದ್ರು, ಅದನ್ನ ನಮ್ಗೊಂದು ಸೆಟ್ ಕೊಡಿ ಅಂತ ಕೇಳಿದ್ರು. ಆ ಜಾಗದ ಪೇಪರ್ನೆಲ್ಲ ಕೊಟ್ಟು ಬಂದಾದ್ಮೇಲೆ ಅದು ಏನಾಗಿದೆ ಅಂತ ಗೊತ್ತಿಲ್ಲ, ಯಾರನ್ನ ಕರೆದು ಮಾತಾಡಿದಾರೋ ಏನೋ ಗೊತ್ತಿಲ್ಲ, ನಮ್ಮನ್ನ ಕರೆಸ್ತೀನಿ ಅಂತಂದ್ರು. ತಿರ್ಗಿ ಅವರು ಏನು ನಮ್ಮನ್ನ ಕರೆದಿಲ್ಲ, ನಾವು ಸುಮ್ಮನೆ ಆಗ್ಬಿಟ್ಟು. ಇದು ಆಲ್ರೆಡಿ ಒಂದು 3 years ಬ್ಯಾಕು ಗೋಪಾಲಯ್ಯರ್ಗೆ ಅದು ಸರ್ಕಾರಿ ಜಾಗ ಅಂತ ಗೊತ್ತಾದ್ಮೇಲೆ ನಾವೇ ಹೋಗಿ ಒಂದು ಕೆಲಸ ಮಾಡಿ, ಆ ಜಾಗದಲ್ಲಿ ಸರ್ಕಾರಿ ಜಾಗ ಅದು, ಆ ಜಾಗದಲ್ಲಿ ಒಂದು ಹೆರಿಗೆ ಹಾಸ್ಪಿಟಲ್ ಆದ್ರೂ ಕಟ್ಟಿ, ಒಂದು ಕಾಲೇಜ್ ಆದ್ರೂ ಕಟ್ಟಿ, ಇಲ್ಲಾಂದ್ರೆ ಸ್ವಿಮ್ಮಿಂಗ್ ಪೂಲ್ಗೆ ಅಂತ ಅಂದ್ಬಿಟ್ಟು ಇಲ್ಲಿ ಪೊಲಿಟಿಷಿಯನ್ ಮುಂದೆಗಡೆ ಹಾಸ್ಪಿಟಲ್ ಪಕ್ಕದಲ್ಲಿ ಮೋರಿ ಪಕ್ಕದಲ್ಲಿ ಮಾಡ್ತಾಯಿದ್ರು. ಅದನ್ನ ನಾವು ಅಲ್ಲಿ ಕಟ್ಟೋ ಬದಲು ಇಲ್ಲಾದ್ರೂ ಮಾಡಿಸ್ಬೋದು. ಯಾವ್ದಾದ್ರು ಒಂದು ಜನಗಳಿಗೆ ಅನುಕೂಲ ಆಗುವಂಥ ಕೆಲಸ ಮಾಡಲಿ. ಅಲ್ಲಿ ಮೋರಿ ಪಕ್ಕದಲ್ಲಿ ಆ ಮೋರಿ ನೀರೇ ಬರ್ತದೆ ಅಂತ ಅಂದ್ಬಿಟ್ಟು ಅವ್ರೇನೋ ಸಿಂಪಲ್ ಮಾಡಬೇಕು, ಅಲ್ಲೇ ಹಳ್ಳ ಹೊಡಿಬೇಕು ಅಂತ ಅಂದ್ಬಿಟ್ಟು ಏನೋ 8 ಕೋಟಿ ರೂಪಾಯಿ ಏನೋ ಸ್ಯಾಂಕ್ಷನ್ ಕೂಡ ಆಗಿದೆ. ಆ ದುಡ್ಡು ಕೂಡ ಏನೋ ತಗೊಂಡು ಕಾರ್ಪೊರೇಷನ್ ಅವರು ಅದು ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಅದನ್ನು ಇವತ್ತು ನಾಳೆ ಒಳಗೆ ತಿರ್ಗಿ ಅದನ್ನು ಮಾಹಿತಿ ತಗೊಂಡು ನಾವು ತಗೋಬೇಕಾಗತ್ತೆ. ಆ ದುಡ್ಡನ್ನ ಯಾವ ಇಚ್ಛೆಕ್ಕಾಗಿ ಮಾಡಿದ್ದಾರೆ, ಇಲ್ಲ ಅದನ್ನು ದುರುಪಯೋಗಿಸ್ಕೊಂಡಿದ್ದಾರೆ ಅಂತ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ತಿರುಗಿ ನಮಗೆ ಆ ಜಾಗದ ಬಗ್ಗೆಯಲ್ಲಿ ನಮಗಿಲ್ಲ, ನಾವೇನು ಕೇಳ್ತಾ ಇರೋದೇನೋ ನಮ್ಮನೆಗೆ ನಮ್ಗೆ ಕೊಡಿ ಅಂತ ನಾವೇನು ಕೇಳ್ತಾ ಇಲ್ಲ. ಅದು ಕೊಟ್ಟರೆ ಇಲ್ಲ ಜನಗಳಿಗಾಗೋ ಅನುಕೂಲಕ್ಕಾಗೋಂಥ ಕೆಲಸ, ಒಂದು ಹೆರಿಗೆ ಹಾಸ್ಪಿಟ್ಲ್ ಆಗ್ಬೋದು, ಒಂದು ಕಾಲೇಜ್ ಆಗ್ಬೋದು, ಇಲ್ಲಾಂದ್ರೆ ಸ್ವಿಮ್ಮಿಂಗ್ ಪೂಲ್ ಆಗ್ಬೋದು, ಬೇರೆ ಏನಕ್ಕಾರ ಒಂದು ಮಾಡಲಿ. ಅಂಥದಕ್ಕೆ ಏನಕ್ಕಾರ ಉಪಯೋಗ ಆದರೆ ಜನಗಳಿಗೆ ಇಲ್ಲಿ ಯಾವುದೋ ಒಂದು ಬಡವರಿಗೆ ಅನಕೃತ ಇರ್ತಾರೆ ಪಾಪ ಅನಾದಿಗಳಿಗೆ, ಅದಕ್ಕೆ ಒಂದು ಆಶ್ರಮ ಅಂತನಾರ ಮಾಡ್ಬೋದು.
ಪಬ್ಲಿಕ್ ಆಗುವಂತ ಕೆಲಸಗಳು ಏನೇ ಮಾಡಿದ್ರು ನಮ್ದೇನು ಅಭ್ಯಂತರ ಇಲ್ಲ. ಒಟ್ಟಾರೆ ಆ ಒಂದು ಏನು ಸರ್ಕಾರಿ ಜಾಗವನ್ನ ನೀವು ಸರ್ಕಾರಿ ವ್ಯವಸ್ಥೆಯನ್ನಾಗಿ ಮಾಡಿ ಜನರಿಗೆ ಕೊಡಿ, ಅಥವಾ ಯಾರೇ ಇದ್ರು ಆ ಜನವಸತಿ ಅಥವಾ ಜನರಿಗೆ ವ್ಯವಸ್ಥೆ ಆಗಿರುವಂತ ಕೆಲಸವನ್ನು ಮಾಡಿ ಅಂತ ಹೇಳ್ತೀರಿ. ಹೌದು, ಆಯ್ತು. ಸರ್ಕಾರಿ ಅಧಿಕಾರಿಗಳ ಪಾಲಿಗೆ ಇವತ್ತು ನಿಮ್ಮ ಜನನೇ ಆಯ್ತು. ಇವತ್ತು ನಾನು ನೇರವಾಗಿ ಹೇಳ್ತೀನಿ ವೀಕ್ಷಕರೇ, ಇವ್ರ ಹೋರಾಟ ಇಷ್ಟು ನಿರಂತರವಾಗಿ ನಡೀತಾ ಇದೆ. ಯಾಕೆ ಈ ಹೋರಾಟ ಕೈ ಕೊಡ್ತಾ ಇದೆ? ಯಾಕೆ ಇವರು ಯಶಸ್ವಿ ಆಗ್ತಾ ಇಲ್ಲ? ಇವ್ರಿಗೆ ಜನರ ಕೊರತೆ ಇದೆಯಾ? ಜನರಿಗೆ ಇವ್ರ ಮೇಲೆ ನಂಬಿಕೆ ಇಲ್ವಾ? ಹಾಗಾದ್ರೆ ಜನರು ಯಾಕೆ ಇವ್ರು ಕೈ ಹಿಡಿತಾ ಇಲ್ಲ? ಜನ ಯಾಕೆ ಇವ್ರ ಜೊತೆಲಿಲ್ಲ? ಯಾಕೆ ಏನಾಯ್ತು ಬಾಲಕೃಷ್ಣ ಸರ್? ಈ ಜನಗಳಿಗೆ ಅದೇನನ್ನೋ ಗೊತ್ತಿಲ್ಲ. ಇವಾಗ ನೋಡಿ, ಇವತ್ತಿನ ದಿವಸ ಏನಾಗ್ಬಿಟ್ಟಿದೆ, ಇವತ್ತೆಲ್ಲ ಜನಗಳು ಅಷ್ಟೇನೆ ಅವ್ರಿಗೆ ಎಂಡ ತುಂಡು ಇದಕ್ಕೆ ಆಗ್ಬಿಟ್ಟಿದ್ದಾರೆ. ಜನಗಳಿಗೂ ಅಷ್ಟೇನೆ ಏನು ಬೇಕೋ, ಬಾಲಣ್ಣನಿಂದ ಹೋದ್ರೆ ನನಗೇನು ಲಾಭ ಇದೆ, ಅವರಿಂದ ಹೋದ್ರೆ ಸ್ವಲ್ಪ ಏನಾದ್ರು ನಮ್ಗೆ ಕಾಸು ಸಿಗ್ಬೋದು. ಇವತ್ತಿನ ದಿವಸ ಜನಗಳನ್ನು ಏನು ತೀರ್ಪು ತಗೊಳ್ತಿದ್ದಾರೆ ಅಂತ ಗೊತ್ತಿಲ್ಲ. ಇಲ್ಲ ನಾವೇನಾದ್ರು ಹುಚ್ಚಾಗಿ ಹೇಳ್ತಿದ್ದೀವ, ಅವರು ಡಾಕ್ಯುಮೆಂಟ್ಸ್ ಮಾಡಿಕೊಂಡು ಮಾತಾಡೋವಂಥವ್ರು ಯಾರೂ ಇಲ್ಲ. ಹೂವ ಏನೋ ಅವ್ರು ಹೇಳಿದ್ರು, ಇವ್ರೇನೋ ಹೇಳಿದ್ರು, ಬಾಲಣ್ಣಂಗೇನೋ ಅಲ್ಲಿ ದುಡ್ಡುಗೋಸ್ಕರ ಬಂದಿದ್ದ, ಮೊನ್ನೇನು ನನ್ನ ಹತ್ರನೂ ಹೇಳಿದ್ರು, ಯಾರೋ 2 ಸೈಟ್ ಕೇಳಿದ್ರಂತೆ, ಕೊಡ್ತೀನಿ ಅಂತ ಯಾರು ಹೇಳಿದ, ಕೇಳಿರೋದು ಯಾರ ಹತ್ರ? ಅದೇನೂ ಇಲ್ಲ. ಸುಮ್ಮನೆ ಏನೋ ಬಾಯಿಗೆ ಬಂದಿದ್ದು ಹೇಳ್ಕೊಂಡು ಹೋಗ್ತಾರೆ. ಅದು ಕೂಡ ನಾನು ಪ್ರಶ್ನೆ ಮಾಡಿದೆ, ಯಾರ ಹತ್ರನೋ ಬಂದ್ಬಿಟ್ಟು ಏನಣ್ಣ 2 ಸೈಟ್ ಕೇಳಿದ್ದಂತೆ, ನೀನೋ ಏನೋ ತಿರ್ಗಿ ದುಡ್ಡು ಕೇಳಿದ್ದಂತೆ, ಅವ್ರು ಕೊಡ್ಲಿಲ್ಲ ಅಂತ ಅಂದ್ಬಿಟ್ಟು ಇವಾಗೆಲ್ಲ ನೀವು ರಚ್ಚೆದ್ದಿದ್ದೀರ ಅಂತ ಅಂದ್ಬಿಟ್ಟು ಜನ ಮಾತಾಡ್ತಾವ್ರೆ. ಈಗ ನಮ್ಮ ವೀಕ್ಷಕರಿಗೆ ಏನೋ ಒಂದು ಕುತೂಹಲ ಅಂದ್ರೆ, ನೀವು ನಿಜವಾಗೂ ರಾಘವ್ ರೆಡ್ಡಿಯನ್ನು ಭೇಟಿ ಮಾಡಿದ್ರಾ? ಸರ್, ನಾವು ರಾಘವ್ ರೆಡ್ಡಿನ ಇವತ್ತವರೆಗೂ ಭೇಟಿನೇ ಆಗಿಲ್ಲ ಸರ್. ನೋಡಿದ್ರೆ ಆ ವ್ಯಕ್ತಿಯನ್ನ? ಇಲ್ಲ, ಆ ವ್ಯಕ್ತಿನೂ ನೋಡಿಲ್ಲ ನಾವು. ಸರಿ, ರಾಘವ್ ರೆಡ್ಡಿಯಿಂದ ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಸುಳ್ಳು ನಕಲಿ ನಿವೇಶನ ಪತ್ರಗಳನ್ನ ಸೃಷ್ಟಿ ಮಾಡಿಕೊಂಡು ಅಲ್ಲಿ ಜಾಗದಲ್ಲಿ ಕುಂತಿದ್ದಾರಲ್ಲ, ಅವ್ರಿಗಾದ್ರೂ ಈ ತಿಳುವಳಿಕೆ ಬಗ್ಗೆ ಏನಾದ್ರೂ ಮಾಹಿತಿ ಕೊಟ್ಟಿದ್ದೀರಾ? ಸರ್, ನಾವು ಸ್ಟಾರ್ಟಿಂಗ್ ಅಲ್ಲಿ ಬಂದು ನಾವು KRS ಪಾರ್ಟಿಯವ್ರನ್ನ ಕರ್ಕೊಂಬಂದಲ್ಲಿ ನಾನು ಅವಾಗ ಬಂದು ಇಲ್ಲಿ ಧರಣಿ ಮಾಡಿ ಒಂದು ಹೋರಾಟನೂ ಮಾಡ್ದು ಅಲ್ಲಿ. ಆವಾಗ ಬಂದು ಅವರು ಕೂಡ ಇದೇನು ನಿಮ್ಮ ಅಪ್ಪನ ಸುತ್ತ ಅಂತ ಅಂದ್ಬಿಟ್ಟು ಒಂದು ಮಾತಾದ್ರು. ಆ ಜಿದ್ದು ನನಗೊಂಥರ ತುಂಬ ನೋವಾದಂಗಾಯ್ತು. ನಮ್ಮ ಅಪ್ಪನಾಗಿದ್ರೆ ನಾವು ಮಾತಾಡೋದಾಯ್ತು, ನಮ್ಮ ಅಪ್ಪದನ್ನೆಲ್ಲ ಜನಗಳ ಸೇವೆ, ಜನಗಳದ್ದು ಪಬ್ಲಿಕ್ ನಂದು ಒಂದು ಪಾಲು, ಒಂದೇನೋ ಒಂದು ಇಂಚ ನಮ್ದು ಒಂದಿರುತ್ತೆ. ನಮ್ಗೇನ ಅಲ್ಲಿ ಒಂದೇನಾದ್ರು ಸರ್ಕಾರಿ ಕೆಲಸದಲ್ಲಿ ಯಾವುದೇ ಒಂದು ಆದ್ರೂ ನಮಗೆಲ್ಲ ಅನುಕೂಲ ಆಗುತ್ತೆ. ನಿಮ್ದೊಂದು ಜವಾಬ್ದಾರಿ, ನನ್ನೊಂದು ರೆಸ್ಪಾನ್ಸಿಬಿಲಿಟಿ. ಹಂಗಾಗಿ ನಾವು ಕೆಲಸ ಮಾಡ್ತಾ ಇದೀವಿ ಹೊರತೆ ಯಾರಿಗೇ ಆಗ್ಲಿ ನಾವು ಇಲ್ಲ ಎದುರ್ಕೊಂಡು ಕೆಲಸ ಮಾಡ್ಬೇಕಂತ ಇಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ಯಾವತ್ತು ನಾವು ಭಿಕ್ಷೆ ಬೇಡದವರು ಅಲ್ಲ. ನಮ್ಮನ್ನ ಭಿಕ್ಷಕರ ತರ ಟ್ರೀಟ್ಮೆಂಟ್ ಮಾಡೋದು. ಮೊನ್ನೆ ಕೂಡ ಅಲ್ಲಿ BBMPಲಿ ಹೋಗಿ ಜಾಯಿಂಟ್ ಕಮಿಷನರ್ ಹತ್ರ ಮಾತಾಡ್ಬೇಕಾದ್ರೆ ಅವರು ನರಸೇಗೌಡ ಅಂತ ಅವ್ರು ಕೂಡ ಹೇಳಿದ್ರು, ಎಂಜು ಕಾಸಿಗೆ ಬಂದ್ಬಿಟ್ಟಿದ್ದಾನೆ ಇವನು ಅಂತ. ಯಾರು ನರಸೇಗೌಡ ಅಂದ್ರೆ ಯಾರು? ನರಸೇಗೌಡ ಅಂತ ಇವಾಗ ಹೊಸದಾಗಿ ಒಂದು ಸೈಟ್ ನಂಬರ್ 5, 6 ಆ 2ರಲ್ಲಿ ಮನೆ ಕಟ್ತಾ ಇದ್ದಾರೆ. 4 ಫ್ಲೋರ್ 5 ಫ್ಲೋರ್ ಬಿಲ್ಡಿಂಗ್ ಕಟ್ಟಿದ್ದಾರೆ. ಆತ ನರಸೇಗೌಡ ಅಂತ. ಅದು ಸದರಿ ಕಟ್ಟಡದಲ್ಲೇ ಸದರಿ ನಿವೇಶನ ಅದರಲ್ಲೇ ಇದೆ. ಅವರು ಎಂಜಲ್ ಕಾಸು ಬಂದಿದ್ದಾರೆ, ನಮ್ಮನ್ನ ಎಂಜಲ್ ಕಾಸಿಗೆ ಬಂದಿದ್ದೀರಾ ಅಂತ ಅನ್ಬಿಟ್ಟು ಜಾಯಿಂಟ್ ಕಮಿಷನರ್ ಮುಂದೆನೆ ಅವ್ರು ಕೂಡ ಹೇಳಿದ್ರು, ನಿಮ್ದೇನಿದ್ರೆ ಆಚೆ ಹೋಗಿ ಮಾತಾಡ್ರಿ, ಇಲ್ಲಿ ಒಳಗಡೆ ಮಾತಾಡ್ಬೇಡಿ ಅಂತ. ಹಿಂಗೆಲ್ಲ ಮಾತಾದಾಗ ನಮಗೂ ಎಲ್ಲ ಒಂಥರ ಇಲ್ಲ, ಅದನ್ನ ಏನಾರು ಮಾಡಿ ಇಲ್ಲ ಸರ್ಕಾರಿ ಇದು ಕಟ್ಟಡನ ಅದನ್ನ ಉಳಿಸ್ಬೇಕು, ಇಲ್ಲ ಜನಗಳಿಗೆ ಒಂದು ಏನಾರು ಅನುಕೂಲಕ್ಕಾಗಬೇಕು ಅಂತ ಅಂದ್ಬಿಟ್ಟು ನಮ್ಮ ಹೋರಾಟ. ಈ ಹೋರಾಟದಲ್ಲಿ ಪ್ರಮುಖವಾಗಿರೋದು ಜನಾಶಯ, ಜನಾಭಿಪ್ರಾಯಕ್ಕೆ ಜನರಿಗೆ ವ್ಯವಸ್ಥೆ ಆಗಲಿ ಅಂತ ಇವರು ಹೋರಾಟ. ಆದರೆ ಇವತ್ತು ನೋಡಿ, ಜನರೇ ತಾವು ಮೌನವಾಗಿದ್ದರೆ, ತಾವು ಏನೂ ಗೊತ್ತಿಲ್ಲದಂತೆ ತಾವು ಸುಮ್ಮನೆ ಮೌನ ವಹಿಸಿದ್ರೆ ಅರ್ಥ ಏನು ಅಂದರೆ, ನೀವು ಅಕ್ರಮ ಕಟ್ಟಡ ಕಟ್ಟಿರೋರಿಗೆ ಸಹಾಯ ಮಾಡ್ತೀರಿ ಅಂತನಾ, ಅಥವಾ ಯಾರೋ ಬೇನಾಮಿ ಆಸ್ತಿಲಿ ಬಂದು ಇಲ್ಲಿ ಇರ್ತಾರೆ ಅಂತನಾ, ನಿಮಗೆ ಸರ್ಕಾರಿ ಜಾಗವೇ ಬೇಡ ಅಂತನಾ? ಇದ್ರ ಬಗ್ಗೆ ನೀವು ಆಲೋಚನೆ ಮಾಡಬೇಕು ವೀಕ್ಷಕರೇ. ಇವತ್ತು ಬಾಲಕೃಷ್ಣ ಅವರು ಅವರ KRS ಪ್ರಮುಖರ ಅಧ್ಯಕ್ಷರನ್ನು ಕೂಡ ನೆನ್ನೆ ಕರೆಸಿದ್ರು. ರವಿಕೃಷ್ಣ ರೆಡ್ಡಿ ಅವರು ಏನು ಹೇಳಿದ್ರು ಈ ಬಗ್ಗೆ? ಸರ್, ನಮ್ಮ ರವಿಕೃಷ್ಣ ರೆಡ್ಡಿಯವ್ರನ್ನ ನಾವೇ ಕರೆಸ್ಕೊಂಡು, ಯಾಕೆಂದ್ರೆ ಇದು ಹೋರಾಟ ಏನಾಗುತ್ತೆ ಅಂದ್ರೆ, ಮೊನ್ನೆ BBMPಯವರು ಕೂಡ ಬಂದು ಅದನ್ನ ಸೀಜ್ ಮಾಡಿ ಎಲ್ಲ ಬೀಗನೂ ಹಾಕಿದ್ರು. ಬೀಗ ಹಾಕಿ ಅದನ್ನೆಲ್ಲ ಬಟ್ಟೆ ಎಲ್ಲ ಸುತ್ತಿ ಎಲ್ಲ ಕೆಲಸ ಎಲ್ಲ, ಅದು ನಮ್ಮ ಹತ್ರ ಫೋಟೋ ಸಮೇತ ಇದೆ. ಎಲ್ಲ ಇರಬೇಕಾದ್ರೆ ಅವರೆಲ್ಲ ಸೀಜ್ ಮಾಡಿ ಹೋದ್ರು ಕೂಡ. BMTF ಅವರು ಕೂಡ ಬಂದಿದ್ರು. ಈಗ ಹಾಗೆ ನಿಮ್ಗೆ ಕ್ಷಮಿಸಿ, BBMPಯವರು ಒಂದು ಸ್ಥಳಕ್ಕೆ ಮಾಜರು ಮಾಡಿ ಅದನ್ನು ನಾವು ಸೀಲ್ ಹಾಕಿ ಅದನ್ನು ಕ್ಲೋಸ್ ಮಾಡಿದ ಮೇಲೆ ಅದಕ್ಕೆ ರಕ್ಷಣೆಯ ಹೊಣೆ ಯಾರ್ದು? ಪೊಲೀಸರದು. ಅದು ಪೊಲೀಸರದು. BBMPಯವರು ಅದನ್ನು ಲಾಕ್ ಮಾಡಿ ಸೀಲ್ ಮಾಡಿದ್ದಾರೆ ಅಂದರೆ ಅಲ್ಲಿ ಅದೇ ರೀತಿ ಯಥಾಸ್ಥಿತಿನ ಕಾಪಾಡ್ಕೊಳ್ಬೇಕಾದ್ದು ಅದು ಸ್ಥಳೀಯ ಆರಕ್ಷಕರ ಅಡಿಯಲ್ಲಿ ಬರುತ್ತೆ. ಅವರು ಅದನ್ನು ನೋಡಬೇಕು. ಯಾರೋ ಬಂದು ಆ ಬೇಗ ಹೊಡೆದು ಸೇರ್ಕೊಂಡ್ಬಿಟ್ರು ಅಂತ ಹೇಳಿದ್ರೆ ಅದು ಅಕ್ರಮ ಅಲ್ವೇ ಬಾಲಕೃಷ್ಣ ಅವರೇ? ಹೌದು ಸರ್. ನಾವು ಇವ್ರು ನೋಡಿ, ಆ ಬಿಲ್ಡಿಂಗ್ ಅಷ್ಟೆಲ್ಲ ಕಟ್ಟಿದಾರಲ್ಲ, ಕಟ್ಟಿ ಸೀಜ್ ಎಲ್ಲ ಮಾಡಿದ್ಮೇಲೂ ಕೂಡ ಇವತ್ತವರೆಗೂ ಅದೆಲ್ಲ ಕಟ್ಟಡನೆಲ್ಲ ಬಿಚ್ಚಿದ್ರು ಸರ್ವೇನು. ನಿನ್ನೆ ಕೂಡ
ನಾವು ನಮ್ಮ ಹೇಮಂತ್ ಕುಮಾರ್ ಹತ್ರ ಮಾತಾಡಿದಾಗ, ಏನು ಸರ್ ನೀವೆಲ್ಲ ಸೀಜ್ ಮಾಡ್ಕೊಂಡು ಹೋದ್ರಾ, ಸೀಜ್ ಮಾಡ್ಕೊಂಡೋಗಿ ಕೆಲಸನೆಲ್ಲ ನಿಲ್ಲಿಸಿದ್ರಾ, ಇಷ್ಟೆಲ್ಲ ಇದ್ರೂ ಇವಾಗ ಆಲ್ರೆಡಿ ಫಿನಿಶಿಂಗ್ ಆಗೋಯ್ತದು, ನೀವು ಏನು ಮಾಡ್ತಾಯಿದ್ದೀರಾ ಅಂತ ನಿನ್ನೆ ಕೂಡ ಪ್ರಶ್ನೆ ಮಾಡಿದಾಗ ಅವರು ಒಂದೇ ಮಾತಂದರು, ಬಲ್ಲಣ ಅದೇನೋ 9,000 ರೂಪಾಯಿ ನಮ್ಮ ವಾರಕ್ಕೆ ವಾರಕ್ಕೆ 9,000 ರೂಪಾಯಿನೋ ಬಾಡಿಗೆ ಕೇಳ್ತಾಯಿದ್ರು ಆ ಮರಕ್ಕೆ, ಹಂಗಾಗಿ ಅವನು ಬಿಚ್ಚಿಸ್ಬಿಟ್ಟ ಅವನಂತೆ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು. ನಿನ್ನೆ ರಾತ್ರಿ ಕೂಡ ಒಂದು 7 ಗಂಟೆ 7:30 ಅವ್ರ ಹತ್ರ ಮಾತಾಡಿದಾಗ ನಾನು ನೋಡಿ ಅಕ್ರಮ ನೋಡಿ BBMP ನಿಯಮ ಏನು ಹೇಳುತ್ತಂದರೆ, ಏನು ಒಂದು ಭೂವಶ ಮಾಡ್ಕೊಂಡಿರುವಂಥ ಸ್ಥಳದಲ್ಲಿ ಏನೇ ಇದ್ದರೂ ಕೂಡ ಯಥಾಸ್ಥಿತಿ ಆವತ್ತಿಗೆ ಲಾಕ್ ಮಾಡಿದಾಗ ಅಲ್ಲಿ ಏನೇ ಮೌಲ್ಯ ಇದ್ದರೂ ಯಾವುದೇ ವಸ್ತುಗಳಿದ್ರು ಅವರು ಕೋರ್ಟ್ನ ಮೂಲಕ ಅದನ್ನು ತೆರವು ಮಾಡ್ಕೊಂಡು ತೊಗೊಂಬರ್ಬೇಕು, ಅಲ್ಲಿಂದ ಆರ್ಡರ್ ರಿಲೀಸ್ ಮಾಡ್ಕೊಂಡು ತೊಗೊಂಬಂದು ಅದನ್ನು ತೊಗೊಂಡೋಗ್ಬೇಕು ವಿನಃ ಈ BBMP ಅಧಿಕಾರಿಗಳು ತಾವು ತಮ್ಮ ಕೈಯಿಂದ ತೆಗೆದುಕೊಡುವಂಥದ್ದಕ್ಕೆ ಬರೋದಿಲ್ಲ. ಅಂದರೆ ಹೇಮಂತ್ ಕುಮಾರ್ ಅವ್ರನ್ನ ನಾವೇನು ಹೇಳಬೇಕು? ಹೇಮಂತ್ ಕುಮಾರ್ ಅಷ್ಟೇ. ಅದಕ್ಕೆ ನಾನು ಅಂಗಡಿ ಕೇಳಿದೆ, ಏನು ಸರ್ ನಿಮ್ಮ ಗಮನಕ್ಕೆ ಬಂದು ಕೂಡ ಈ ಥರ ಕೆಲಸ ನಡೀತೈತೆ ಅಂದರೆ ನೀವು ಯಾಕೆ ಇದು ಮಾಡ್ತಾ ಇಲ್ಲ ಅಂದ. ಇಲ್ಲ ಬಲ್ಲಣ್ಣಾರೆ ಏನೋ ಇವತ್ತು ಜಾಯಿಂಟ್ ಕಮಿಷನರ್ ಕರೆದಿದ್ರು, ಹೋಗಿದ್ದೆ, ಆ ಫೈಲ್ ಏನೋ ಕೇಳಿದ್ರು, ಫೈಲ್ ಕೊಟ್ಟಿದ್ದೀನಿ ಅಂತಂದರು. ಆ ಫೈಲ್ ತೊಗೊಂಡು ಇವಾಗ ಏನು ಮಾಡ್ತಾರಂತ ನಮಗೊಂದು ಮಾಹಿತಿ ಕೊಟ್ಟಿಲ್ಲ ಇನ್ನು. ಒಟ್ಟಾರೆ ಈ ಒಂದು ಅಂತಿಮವಾಗಿ ಹೌದು ಹೇಳಿ, ರವಿ ಕೃಷ್ಣಾರೆಡ್ಡಿ ಅವ್ರ ಹತ್ರ ನಾವು ಕೇಳ್ಕೊಂಡಾಗ ಈ ಥರ ಮಾಡ್ತಿದ್ದಾರೆ ಅಂದಾಗ, ಆಯ್ತಪ್ಪ ನಾನೇ ಖುದ್ದಾಗಿ ನಾನೇ ಬರ್ತೀನಿ ಅಲ್ಲಿ, ಯಾವುದು ಜಾಗ ತೋರಿಸಿ ಅಂತಂದರು. ಅವರು ಬಂದು ನಿಶಾಂತಲ್ಲಿ ಅವರು ಕೂಡ ಹಾಫಲ್ಲಿ ಅಲ್ಲಿ ನಿಂತ್ಕೊಂಡು ಹೊಡೆದ್ರು. ಅದು ಕೂಡ ಸರ್ವೆ ನಂಬರ್ 1 ಅಂತಲೇ ಬರ್ತಾಯಿತ್ತು. ಆಮೇಲೆ ಅವರು ಲೈವ್ ಮಾಡಿದ್ರು. ಲೈವ್ ಮಾಡಿ ಅದು ಜನಗಳು ಇಲ್ಲ ಯಾಮಾರಿದಾರಾ ಇಲ್ಲ ಕೊಟ್ಟೊಂದು ಇದಾಗಿದೆಯಾ ಅಂತ ಹೇಳ್ಬಿಟ್ಟು ಅವರು ಏನು ಹೇಳಿದ್ರು, ತೊಗೊಂಡು ಇವಾಗ ಇಷ್ಟೆಲ್ಲ ಅಮೌಂಟ್ ಇದೆಲ್ಲ ಹಾಕಿ ಬಂಡವಾಳ ಕಟ್ತಾ ಇದ್ದಾರೆ, ಇದು ಗ್ಯಾರಂಟಿ ಸರ್ಕಾರದೇ ಅಂತ ಏನಾರು ಆದರೆ ಪಾಪ ನೀವು ಕೂಡ ಹಾಳಾಗಿ ಹೋಗ್ತೀರಾ. ಪಾಪ ನಾವು ನಿಮ್ಮನ್ನು ನಿಷ್ಠೂರ ಮಾಡೋಕ್ಕಾಗ್ತಿಲ್ಲ. ನೀವೇನೋ ಒಂದು ಕಷ್ಟ ನೋವು ಏನೋ ಬಿಟ್ಟು ತೊಗೊಂಡ್ಬಿಟ್ಟಿರ್ತೀರಲ್ಲಿ, ನಿಮ್ಗೆ ಅಷ್ಟು ಅರಿವು ಗೊತ್ತಾದ ಮೇಲಿಂದ ನೀವು ಯಾಕೆ ಸ್ಟಾಪ್ ಮಾಡ್ತಾ ಇಲ್ಲ, ಸ್ವಲ್ಪ ನಿಲ್ಲಿಸಿ ಅಂತಂದ್ರು. ಅವರು ಕೂಡ ಅದೇನೇ ಹೇಳಿದ್ರು, ಸುಮ್ಮನೆ ಖರ್ಚು ಮಾಡಿಬಿಟ್ಟು ನಾಳೆ ದಿವಸ ತೊಂದರೆ ಆಗುತ್ತೆ ಅಂತ. ಅದು ಅವರು ಏನು ಯೋಚನೆ ಮಾಡ್ತಿಲ್ಲ. ತಿರುಗಿ ಅನ್ನ ಕೆಲಸನೇ ನಿನ್ನೆ ಕೂಡ ಸ್ಟಾಪ್ ಆಗುತ್ತೆ ಅಂತ ಯೋಚನೆ ಮಾಡಿದ್ದೆ ನಾವು. ಕೆಲಸ ಏನು ನಿಂತಿಲ್ಲ, ಕೆಲಸ ಇನ್ನೂ ಜೋರಾಗಿ ನಡೀತಾ ಇದೆ. ಇನ್ನೂ ಒಂದು ಪಕ್ಕದಲ್ಲಿ ಇನ್ನೊಂದು ಬಿಲ್ಡಿಂಗ್ ಹಾಕೋಕ್ಕೆ ರೆಡಿಯಾಗಿ ಬಂದು ಸ್ಟೀಲ್ ಬಿದ್ದಿದೆ ಆಲ್ರೆಡಿ, ಅದು ಕೂಡ ವರ್ಕ್ ಶುರುವಾಗ್ತದೆ. ಅವ್ರಿಗೆ ಬೇನಾಮಿ ದುಡ್ಡು ಎಲ್ಲಿಂದ ಬರ್ತಾಯಿದೆ ಅಂತ ಒಂದು ಅರ್ಥ ಆಗ್ತಾ ಇಲ್ಲ. ಒಟ್ಟಾರೆ ಈ ಪ್ರಕರಣದಲ್ಲಿ ನಾವು ಒಂದು ಮಾಹಿತಿಯನ್ನು ತಗೊಂಡು ನೋಡಿ ಪರಿಶೀಲಿಸಿದಾಗ ಇಲ್ಲಿ ಒಂದು ಕಡೆ BBMP ಅಧಿಕಾರಿಗಳು ಕೂಡ ಹೇಳ್ತಾರೆ, ಮತ್ತು BD ಅಧಿಕಾರಿಗಳು ಹೇಳ್ತಾರೆ ಇದು ಸರ್ಕಾರಿ ನಿವೇಶನ ಅಂತ. ಇನ್ನೊಂದು ಕಡೆ ಅವ್ರಿಗೆ ಯಾರು ರಿಜಿಸ್ಟರ್ ಮಾಡಿಕೊಡ್ತಾರೆ, ಅಲ್ಲಿರೋರಿಗೆ ಎಲ್ಲ ಸವಲತ್ತು ಕೊಡ್ತಾರೆ, ನೀರು ಕೊಡ್ತಾರೆ, ಎಲೆಕ್ಟ್ರಿಸಿಟಿ ಕೊಡ್ತಾರೆ, ಒಳಚರಂಡಿ ವ್ಯವಸ್ಥೆ ಮಾಡಿಕೊಡ್ತಾರೆ. ವ್ಯವಸ್ಥೆನೇ ಒಡೆದು ಓಡಾಗಿದೆ. ಬನ್ನಿ, ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ವಾಹಿನಿ ಕೂಡ ಈ ಹೋರಾಟದಲ್ಲಿ ತೊಡಕೊಳ್ಳುತ್ತೆ. ಜನರಿಗೆ, ವೀಕ್ಷಕರಿಗೆ ನಾನು ಈ ಮೂಲಕ ಹೇಳೋದಷ್ಟೇ, ದಯಮಾಡಿ ಇದು ಕೇವಲ ಒಂದು ವ್ಯಕ್ತಿಯ ಹೋರಾಟ ಅಲ್ಲ, ಕೇವಲ ಒಂದಷ್ಟು ವ್ಯಕ್ತಿಯ ಹೋರಾಟಗಳಲ್ಲ, ಇದು ಒಂದು ವ್ಯವಸ್ಥೆಗಾಗಿ ಹೋರಾಡ್ತಾ ಇದ್ದಾರೆ. ಒಂದಷ್ಟು ಜನರ ಒಳ್ಳೆಯ ಯೋಚನೆಗಳಿಗೋಸ್ಕರ ಹೋರಾಡ್ತಾ ಇದ್ದಾರೆ. ಒಂದು ಪಕ್ಷವಾಗಲಿ ಒಬ್ಬ ವ್ಯಕ್ತಿ ಆಗಲಿ ಯಾಕೆ ಹೋರಾಡ್ತಾ ಇದ್ದಾರೆ ಅಂದರೆ, ಅವರೆಲ್ಲೋ ಖಾಸಗಿಯಾಗಿ ಹೋಗಿ ಅವ್ರು ಯಾರಾದ್ರಿಗೂ ದುಡ್ಡು ಮಾಡ್ಕೊಳ್ಳುವಂಥದ್ದು ಏನೂ ಇಲ್ಲ. ಹಾಗೊಂದು ವೇಳೆ ಇವ್ರ ಮೇಲೆ ಏನಾದರೂ ಆರೋಪ ಇದ್ದರೆ, ನಿಮ್ಮ ಹತ್ರ ಏನಾದರೂ ಸಾಕ್ಷಿ ಇದ್ದರೆ ದಯಮಾಡಿ ಅದನ್ನು ನೀವು ಕಾನೂನು ಪ್ರಕಾರ ಮುಂದುವರಿಸಿ. ಅದನ್ನು ಹೊರತುಪಡಿಸಿ ಸುಮ್ಮನೆ ಆರೋಪಗಳನ್ನು ಹಾಕುವಂಥದ್ದು, ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸವನ್ನು ನೀವು ಮಾಡೋಕ್ಕೆ ಹೋದರೆ ಯಾವತ್ತೂ ಬೆಂಕಿ ಮೇಲೆ ಬಿದ್ದು ಬಟ್ಟೆ ಆಗುತ್ತೆ ಹೊರತು ಬೆಂಕಿ ಯಾವತ್ತೂ ಕೂಡ ಕೆಂಡವಾಗೇ ಇರುತ್ತೆ. ಬನ್ನಿ ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಹೋರಾಟದ ಬಗ್ಗೆ ನಮ್ಮ ಬಾಲಕೃಷ್ಣನವರು ಈ ಒಂದು ಸಂದರ್ಶನದಲ್ಲಿ ಅಂತಿಮವಾಗಿ ಏನು ಹೇಳ್ತಾರೆ ಅಂತ ತಿಳ್ಕೊಂಡು ಕಾರ್ಯಕ್ರಮ ಅವ್ರನ್ನ ಬೀಳ್ಕೊಡುಗೆ ಕೊಡ್ತೇನೆ. ಬಾಲಕೃಷ್ಣ ಅವರೇ, ಈಗ ನಿಮ್ಮ ಮುಂದಿನ ಏನು ಹೋರಾಟದ ರೂಪರೇಷೆ? ನಾನು ಮುಂದೆ ಏನಂತಂದರೆ, ನನ್ನ ಸಂಘ ಸಂಸ್ಥೆ ಎಲ್ಲಿದ್ದೇವೆ, ಇಲ್ಲಿ ಸ್ನೇಹಿತರಿದ್ದಾರೆ. ನಂದಿನಿ ಲೇಔಟಲ್ಲಿ ಆಗ್ಬೋದು, ಜಯಮರ್ತಿ ನಗರ ಆಗ್ಬೋದು, ಜೈಭುವನೇಶ್ವರಿ ನಗರ ಆಗ್ಬೋದು, ಫಾರಂ ಆಗ್ಬೋದು, ಕಂಟೂರು ನಗರ ಆಗ್ಬೋದು, ಕೃಷ್ಣಂದ ನಗರ ಆಗ್ಬೋದು, ದೀನ್ಮನ್ ನಗರ ಆಗ್ಬೋದು, ಈ ಕಡೆ ಗೆಳೆಯರ ಬಳಗ ಆಗ್ಬೋದು, ಈ ಕಡೆ ಎಲ್ಲ ನನಗೆ ಸ್ನೇಹಿತರು ಇರೋದ್ರಿಂದ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದು ಒಂದೇ, ಅದು ಸರ್ಕಾರಿ ಜಾಗ ಆದರೆ ಮಾತ್ರ ನಮಗೆ ನೀವು ಸಪೋರ್ಟ್ ಮಾಡಿ. ಇಲ್ಲ ನಮ್ಮಲ್ಲೇನಾದ್ರು ದೋಷ ಕಂಡು ಬಂದರೆ ನಮ್ಮನ್ನು ನೀವು ಎಲ್ಲಿಡಬೇಕು ಅಂತ ನಿಮ್ಗೆ ಗೊತ್ತಿರ್ತದೆ. ಇವನು ಬೇಕಾ ಬಿಟ್ಟು ಏನಾದ್ರು ಮಾತಾಡ್ತಾ ಇದ್ದಾನೆ ಅಂದ್ರೆ ನಿಮ್ಗೆ ಬನ್ನಿ, ನಾವು ದಾಖಲೆ ಕೊಡ್ತೀವಿ. ದಾಖಲೆ ಇತ್ಕೊಂಡು ನೀವು ನೋಡ್ಕೊಂಡು, ದಾಖಲೆ ನೋಡ್ಕೊಂಡೆ ನೀವು ಮಾತಾಡಿ ನಮ್ಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರ ಹತ್ರ ಕೈ ಮುಗಿದು ಕೇಳ್ಕೊತೀನಿ ನಾನು. ಖಂಡಿತ ಈವರೆಗೂ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದೀರಿ, ಹಾಗೆ ಅನೇಕ ದಾಖಲೆಗಳನ್ನು ಕೂಡ ನಮಗೆ ಒದಗಿಸಿದ್ದೀರಿ. ಹಾಗೆಯೇ ಈ ನಿವೇಶನದ ವಿಷಯವಾಗಿ ನಿಮ್ಮ ಪಕ್ಷದ ಹೋರಾಟವನ್ನು ಕೂಡ ನಮ್ಮ ವಾಹಿನಿ ನಿಜವಾಗೂ ಮೆಚ್ಚುತ್ತೆ. ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ನಿಮ್ಮ ಹೋರಾಟದ ನಿಟ್ಟಿನಲ್ಲಿ ಯಶಸ್ಸಾಗಲಿ. ನಮ್ಮ ವಾಹಿನಿ ಕೂಡ ಏನು ರಾಜಧಾನಿ TV ಕೂಡ ನಿಮ್ಮ ಜೊತೆ ಇದ್ದು ಈ ಒಂದು ಹೋರಾಟದಲ್ಲಿ ನಿಮ್ಮ ಜೊತೆ ಕೈ ಸೇರಿಸುತ್ತೆ. ಯಾವುದೇ ರೀತಿ ಇದ್ರ ಬಗ್ಗೆ ಹಿಂಸರಿಯೋ ಮಾತೇ ಇಲ್ಲ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ರಾಜಧಾನಿ TV, ಅಡೆತಡೆ ಇಲ್ಲದ ಪ್ರಜಾದಾರಿ.